ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್
ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ತನ್ನ ತಂದೆಯನ್ನು ಕೊಂದು ಗ್ರಾಮದಲ್ಲೇ ಓಡಾಡುತ್ತಿದ್ದ ಆರೋಪಿಯ ಕತೆ ಮುಗಿಸಲು ಶಪಥ ಮಾಡಿದ್ದ ಮಗ ಇದೀಗ ತನ್ನ ತಂದೆಯನ್ನ ಕೊಂದ ವ್ಯಕ್ತಿಯನ್ನ ಹಾಡು ಹಗಲೇ ಹತ್ಯೆ ಮಾಡುವುದರ ಮೂಲಕ 17 ವರ್ಷಗಳ ಬಳಿಕ ಪ್ರತಿಕಾರವನ್ನ ತೀರಿಸಿಕೊಂಡ ಘನಘೋರ ಘಟನೆ ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ನಡೆದಿದೆ. 68 ವರ್ಷದ ಶಿವರಾಯ್ ಮಾಲಿ ಪಾಟೀಲ್ ಕೊಲೆಯಾದ ದುರ್ದೈವಿ ಎಂದು ತಿಳಿದು ಬಂದಿದೆ. ಹೊಲದಿಂದ ಮನೆಗೆ ಬರುತ್ತಿರುವಾಗ ಇಂದು ಬೆಳ್ಳಂಬೆಳಗ್ಗೆ ಸೀತನೂರು ಗ್ರಾಮದ ಹೊರವಲಯದಲ್ಲಿ ಈ ಭೀಕರ ಕೊಲೆ ನಡೆದಿದೆ. 17 ವರ್ಷಗಳ ಹಿಂದೆ ನಡೆದ ಕೊಲೆಗೆ ಪ್ರತಿಕಾರವಾಗಿ ಇಂದು ಈ ಕೊಲೆ ನಡೆದಿದೆ ಎಂದು ತಿಳಿದು ಬಂದಿದೆ. 2008ರಲ್ಲಿ ನಾಗೇಂದ್ರ ಎಂಬಾತನನ್ನ ಕೊಲೆ ನಡೆದಿತ್ತು. ಈ ಕೊಲೆ ಪ್ರಕರಣದಲ್ಲಿ ಶಿವರಾಯ್ ಮಾಲಿ ಪಾಟೀಲ್ ಪ್ರಮುಖ ಆರೋಪಿಯಾಗಿದ್ದ. ಆ ಕೊಲೆ ಪ್ರಕರಣದಲ್ಲಿ ಶಿವರಾಯ್ ಖುಲಾಸೆಗೊಂಡಿದ್ದ. ತನ್ನ ತಂದೆಯ ಕೊಲೆಗೆ ಬರೋಬ್ಬರಿ 17 ವರ್ಷಗಳ ನಂತರ ಕೊಲೆಯ ಸೇಡನ್ನ ತೀರಿಸಿಕೊಳ್ಳಲು ನಾಗೇಂದ್ರನ ಮಗ ಲಕ್ಷ್ಮೀಕಾಂತ್ ಎಂಬಾತನೇ ಈ ಕೊಲೆ ಮಾಡಿದ ಆರೋಪಿಯಾಗಿದ್ದು, ಸದ್ಯ ಕೊಲೆಗೈದು ಆರೋಪಿ ಲಕ್ಷ್ಮೀಕಾಂತ್ ತಲೆಮರೆಸಿಕೊಂಡಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಫರ್ತಾಬಾದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರವಿರಾಜ ಕೊರ್ವಿ ಗುರುಸ್ವಾಮಿ ಅವರ 18ನೇ ಶಬರಿಮಲೆ ಯಾತ್ರೆ ಪ್ರಯುಕ್ತ ಕಲಬುರಗಿ ನಗರದ ಸ್ಟಾರ್ ಕೇರ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಶಹಬಾದ್ ರಿಂಗ್ ರೋಡ್ ಮೇಲ್ಸೇತುವೆ ಬಳಿ ಇರುವ ಅಶೋಕ 27ನೇ ಕ್ರಾಸ್ನ ಅಶೋಕ ಹೊನ್ನಳ್ಳಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ರವಿರಾಜ್ ಕೊರ್ವಿ ಗುರುಸ್ವಾಮಿ ಅವರ 18ನೇ ಶಬರಿಮಲೆಯ ಯಾತ್ರೆ ಪ್ರಯುಕ್ತ ಕಲಬುರಗಿ ನಗರದ ಸ್ಟಾರ್ ಕೇರ್ ಆಸ್ಪತ್ರೆ ವತಿಯಿಂದ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. सब मोबाइल ಅಶೋಕ್ ಹೊನ್ನಾಳಿ ಅವರ ಸನ್ನಿಧಾನದಲ್ಲಿ ನಡೀತಕ್ಕಂಥ 18ನೇ ವರ್ಷದ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಾಗೂ ಅಶೋಕ್ ಸ್ವಾಮಿಯವರ ಗುರುಸ್ವಾಮಿಯವರ ನೇತೃತ್ವದಾಗ ಹಾಗೂ ಗುರುದೇವ್ ಕಳಸ್ಕರ್ ಅವರ ನೇತೃತ್ವದಾಗ ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖಜೂರಿ ಅವ್ರ ನೇತೃತ್ವದಾಗ ಮತ್ತು ಅದೇ ರೀತಿಯಾಗಿ ಡಾಕ್ಟ್ರ
ಪ್ರೊಫೆಸರ್ ಮಾಲಿಯವರ ನೇತೃತ್ವದಾಗ ಸ್ಟಾರ್ ಕೇರ್ ಹಾಸ್ಪಿಟಲ್ ಗುಲ್ಬರ್ಗ ಮತ್ತು ಹಾಗೂ ಡಾಕ್ಟರ್ ಚರಂಜನ್ ಹೊನ್ನಳ್ಳಿಯವರು ಅವ್ರ ನೇತೃತ್ವದಾಗ ನಡೀತಕ್ಕಂಥ 18ನೇದು ತಪಾಸಣೆ ಶಿಬಿರ ಎಲ್ಲ ಭಕ್ತಾದಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಗುಲ್ಬರ್ಗ ಎಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಜನರಿಗೆ ಒಳ್ಳೆಯದಾಗಲಿ, ಅವರಿಗೆಲ್ಲ ದೇವರು ಒಳ್ಳೆಯದ, ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಿ ಕಾಪಾಡಿ ಅಂತೇಳಿ ಇವತ್ತೇನು ನಡೀತಕ್ಕಂಥ ಶಿಬಿರವನ್ನು ಸಕ್ಸಸ್ ಆಗಿದೆ. ನಾವು ದಯವಿಟ್ಟು ಬಂದು ತಮಗೆಲ್ಲರಿಗೆ ವಂದನೆ ಹೇಳ್ತಾ ಇದ್ದೀವಿ. ಮತ್ತು ಬರ್ತಕ್ಕಂಥ ಸೆಪ್ಟೆಂಬರ್ 3 ತಾರೀಕಿಗೆ 18ನೇದು ಹಾಗೂ 41 ದಿವಸ ವ್ರತ ಮಾಡಿದ್ದು ಜಾಂಬಳೆಯಿಂದ ಜಾತ್ರಾ ಮಹೋತ್ಸವ ಅಶೋಕ್ ಹೊನ್ನಳ್ಳಿಯಲ್ಲಿ ಸನ್ನಿಧಾನದಲ್ಲಿ ನಡೀತಾ ಇದೆ. ಅದಕ್ಕೆ ದಯಮಾಡಿ ಈ ಹೈದರಾಬಾದ್ ಕರ್ನಾಟಕದ ಎಲ್ಲ ಭಕ್ತರು ಬಂದು ಅಯ್ಯಪ್ಪ ಸ್ವಾಮಿಯ ಅಶೋಕ್ ಹೊನ್ನಳ್ಳಿಯವರ 27 ಕ್ರಾಸ್ನಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತೇಳಿ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಈ ಸಂದರ್ಭದಲ್ಲಿ ಅಶೋಕ್ ಹೊನ್ನಳ್ಳಿ, ಗುರುದೇವ್ ಕಳಸ್ಕರ್, ರವಿರಾಜ್ ಕೋರ್ವಿ, ಡಾಕ್ಟರ್ ಚರಣ್ ರಾಜ್ ಹೊನ್ನಳ್ಳಿ, ಡಾಕ್ಟರ್ ಪ್ರಶಾಂತ್ ಮಾಲಿ, ಶರಣ್ ಮೂಲ್ಗೆ, ಬನಶಂಕರಿ ಅಂಗಡಿ, ರೋಹನ್ ಕೋರ್ವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾಳೆ ಬಿಜೆಪಿ ಜೆಡಿಎಸ್ನಿಂದ ಧರ್ಮಸ್ಥಳ ಚಲೋ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡುವುದನ್ನು ಬಿಟ್ಟು ಕೇಂದ್ರಕ್ಕೆ ಹೋಗಲಿ. ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಇವರಿಗೆ ಚಿಂತೆ ಇಲ್ಲ. ವಿವಿಧ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಕೊಡಬೇಕಾದ ಅನುದಾನದ ಬಗ್ಗೆ ಚಿಂತೆ ಇಲ್ಲ ಎಂದರು. ಎಸ್ಐಟಿ ರಚನೆ ಮಾಡುವುದು ಅನಿವಾರ್ಯವಾಗಿತ್ತು. ನಾವಿಲ್ಲದಿದ್ರು ಬಿಜೆಪಿಯವರು ಅಧಿಕಾರದಲ್ಲಿದ್ರು ಕೂಡ ಅವರು ಕೂಡ ಎಸ್ಐಟಿ ರಚನೆ ಮಾಡ್ತಿದ್ರು. ಧರ್ಮಸ್ಥಳದ ಮೇಲೆ ತಪ್ಪು ಹೊರಿಸುವುದಲ್ಲ, ಎಲ್ಲಾ ರೀತಿಯಲ್ಲಿಯೂ ಎಸ್ಐಟಿ ತನಿಖೆ ಮಾಡ್ತಿದೆ. ಇದರ ಬಗ್ಗೆ ಏನೇ ಷಡ್ಯಂತರ ಇದೆ ಅದು ಬಯಲಿಗೆ ಬರಲಿದೆ. ಎಸ್ಐಟಿಯನ್ನು ಮೊದಲು ಬಿಜೆಪಿಯವರು ಸ್ವಾಗತ ಮಾಡಿದ್ರು. ಚಿನ್ನಯ್ಯ ಇದಾನಲ್ಲ, ಅವನಿಗೆ ರಾಜಕೀಯ ಲಾಭ ತೆಗೆದುಕೊಳ್ಳಲು ಉಪಯೋಗಿಸುವ ಕೆಲಸ ಮಾಡುತ್ತಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಷ್ಟೇ ಅಲ್ಲ, ಇಡೀ ರಾಜ್ಯ ದೇಶ ಗೌರವಿಸುವ ಕ್ಷೇತ್ರವಾಗಿದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಜೈನ ಸಮುದಾಯಕ್ಕೆ ಸೇರಿದವರು. ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿಪಡಿಸಿದ್ದಾರೆ. ಎಸ್ಐಟಿ ತನಿಖೆಯಿಂದ ಮಂಜುನಾಥನ ಕ್ಷೇತ್ರದ ಮೇಲೆ ಮತ್ತಷ್ಟು ವಿಶ್ವಾಸ ಹೆಚ್ಚಾಗಿದೆ ಎಂದರು. ಬಿಜೆಪಿ ಅವರಿಗೆ ಈ ಕೇವಲ ಈ ಧರ್ಮದ ಹೆಸರ ಮೇಲೆ, ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು. ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಡೆವಲ್ಯೂಷನ್ದಾಗ ಫಂಡ್ಸ್ ಬರಬೇಕು ರಾಜ್ಯಕ್ಕೆ, ಅದರ ಬಗ್ಗೆ ಚಿಂತೆ ಇಲ್ಲ. ನಮಗೆ ವಿವಿಧ ಅಭಿವೃದ್ಧಿಗೆ ಏನು ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ಅದ್ರ ಬಗ್ಗೆ ಚಿಂತೆ ಇಲ್ಲ. ಈಗೇನಾಗಿದೆ, SITಯನ್ನು ನೇಮಿಸಬೇಕಾಗಿದ್ದು ಅನಿವಾರ್ಯ ಇತ್ತು. ನಾವಷ್ಟೇ ಅಲ್ಲ, ನಾನು ಪದೇ ಪದೇ ಹೇಳಿದ್ರಿ, ಬಿಜೆಪಿ ಅವರು ಅಧಿಕಾರದಾಗಿದ್ದರೆ ಅವರು ಕೂಡ SITಯನ್ನು ನೇಮಿಸ್ತಾ ಇದ್ರು. SIT ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ಹೊರಿಸುವಂಥದ್ದಲ್ಲ. ಇವತ್ತು SIT ತನಿಖೆ ಮಾಡಿದೆ, ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತೊಂದು ದಿವಸ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲಿಗೆಳುವಂಥ ಕೆಲಸವನ್ನು SIT ಮಾಡ್ತಾ ಇದೆ. ಬಿಜೆಪಿ ಅವರಿದ್ರೂ SIT ಮಾಡ್ತಾಯಿದ್ರು. ಇವರು SITಯನ್ನು ಮೊದಲು ಸ್ವಾಗತ ಮಾಡಿದ್ದಾರೆ. ಬಿಜೆಪಿಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತೊಂದು ದಿವಸ ಆ SITಯಲ್ಲಿ ಇವತ್ತೊಂದು ದಿವಸ ಆ ಯಾನು ಅವನದಾನಲ್ಲ ಮುಸುಕದಾರಿ ಮಾಸ್ಕ್ ಫೆಲೋ ಚೆನ್ನಯ್ಯ ಅವನು ಏನೂ ಅದು ಆದಮೇಲೆ ಕಡೆಗೆ ಅದರಿಂದ ರಾಜಕೀಯ ಲಾಭ ತಗೊಳ್ಳೋಕ್ಕೆ ಈ ಥರ ಉಪಯೋಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳ್ತೇನೆ, ಧರ್ಮಸ್ಥಳ ಇವತ್ತೊಂದು ದಿವಸ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾರೇ ಇರ್ಬೋದು, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗೌರವಿಸುವಂಥ ಒಂದು ಕ್ಷೇತ್ರ ಮಂಜುನಾಥನ ಕ್ಷೇತ್ರ. ಆಮೇಲೆ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗಳು ಧರ್ಮಾಧಿಕಾರಿಗಳಿದ್ದಾರೆ, ಅವರು ಜೈನ ಸಮಾಜಕ್ಕೆ ಸೇರಿದಂಥವ್ರು ವೀರೇಂದ್ರ ಹೆಗ್ಡೆ ಅವರು. ಆದರೂ ಕೂಡ ಜೈನ ಸಮಾಜಕ್ಕೆ ಸೇರಿದವರು ಕೂಡ ಅವ್ರ ಕುಟುಂಬದಿಂದ ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಅದನ್ನು ನೋಡ್ಕೊತಾ ಇದ್ದಾರೆ. ಹೀಗಾಗಿ ಈ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ. ಆಗಿದೆಲ್ಲ ಒಳ್ಳೇದಕ್ಕಂತಾರಲ್ಲ, ಆ ರೀತಿ ಇವತ್ತು ದಿವಸ ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರ ಮೇಲೆ ಹೆಚ್ಚಿಗಾಗಿದೆ. ಹೀಗಾಗಿ ಬಿಜೆಪಿಯವರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಹೋಗಿದ್ದಾರೆ. ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೊಳ್ಳಿ. 20 ದ್ವಾರಗಳಿದಾವೆ. ಒಂದು ಪಾದಯಾತ್ರೆನ 20 ಪಾದಯಾತ್ರೆನ ಅಶೋಕ್ ಒಂದು ಪಾದಯಾತ್ರೆ, ಆಮೇಲೆ ಇವ್ರ್ಯಾರು ನಿಮ್ಮ ಸೋಮಣ್ಣ ಅವ್ರದ್ದೊಂದು, ವಿಜಯೇಂದ್ರದೊಂದು, ಆಮೇಲೆ ನಮ್ಮ ಪ್ರತಾಪ್ ಸಿಂಹ, ಇನ್ನೊಬ್ಬರು ನಮ್ಮವರೊಬ್ಬರು ಉಚ್ಚಾಟಿತರಾಗ್ಯಾರ ಅವರು, ಅವ್ರದ್ದು ಪ್ರಶ್ನೆ ಇಲ್ಲ. ಆಮೇಲೆ ನಿಮ್ಮ ಇನ್ನೂ ಅನೇಕರದಾರಲ್ಲಿ 20 ಗುಂಪು ಅದಾವೆ. 20 ಗುಂಪು ಕೂಡ ಒಂದೊಂದು ಮಾಡಿರಿ. ಜಾರಕಿಹೊಳಿದೊಂದು ಟೀಮ, ಎಲ್ಲರೂ ಒಂದು
ಯಾತ್ರೆಗಳು ಮಾಡ್ಕೊತ ಹೋಗ್ತಾರೆ. ಜನರಿಗೆಲ್ಲ ತಿಳ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಇವತ್ತಿನ ದಿವಸ ಆ ಕ್ಷೇತ್ರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು. ಆ ರೀತಿ ಇವತ್ತಿನ ದಿವಸ ಜಾಸ್ತಿ ಆಗಿದೆ. ನೋಡಿ, ಇವತ್ತಿನ ದಿವಸ ನಾನು ಹೇಳಿವಲ್ಲ, ನಮ್ಮ ಜಾಗದಲ್ಲಿ BJP ಅವರು ಇದ್ದರೂ ಕೂಡ SIT ನೇಮಕ ಮಾಡಬೇಕಾಗಿತ್ತು. ಮತ್ತು SIT ನೇಮಕ ಮಾಡೋ ಸ್ವಾಗತ ಮಾಡಿಲ್ಲ ಅವರು, ಮಾಡಿದಾರಲ್ಲೋ. 1947ರಲ್ಲಿ ಸ್ವತಂತ್ರ ಪಡೆದ ಮೇಲೆ ಭಾರತದ ಕೆಲವು ಪ್ರಮುಖ ಭಾಗಗಳಲ್ಲಿ ದೂರದರ್ಶನ ಕೇಂದ್ರಗಳು ಪ್ರಾರಂಭಿಸಿವೆ. ಅದು ದೆಹಲಿಯಿಂದ ಮೊದಲುಗೊಂಡು ದಕ್ಷಿಣ ಭಾರತ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಗೆ ಪ್ರಥಮ ಆದ್ಯತೆಯಲ್ಲಿ ಅಂದಿನ ಕೇಂದ್ರ ಸರ್ಕಾರವು ಸ್ಥಾಪನೆ ಮಾಡಿರುವ ದೂರದರ್ಶನ ಕೇಂದ್ರವನ್ನು ಸ್ಥಳಾಂತರಿಸದೆ ಈ ಮೊದಲಿನಂತೆ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕು ಎಂದು HKCCIನ ಅಧ್ಯಕ್ಷ ಶರಣುಪಪ್ಪ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ವಿಭಾಗದ ಕಲೆ, ಸಾಹಿತ್ಯ, ವಿಜ್ಞಾನ, ಕೃಷಿ ಕ್ಷೇತ್ರ, ವಚನ ಕ್ರಾಂತಿಯ ಶಿವಶರಣ, ಮಳಖೇಡದ ಬುದ್ಧ, ಬೌದ್ಧ ಧರ್ಮದ ಹಂಪಿ ಕ್ಷೇತ್ರದ ಬಹಮನಿ ಸುಲ್ತಾನರ ಇತಿಹಾಸ, ನಿಜಾಮರ ನಂತರ ಸ್ಥಳೀಯವಾಗಿ ಶ್ರೀ ಶರಣ ಬಸವೇಶ್ವರ ಹಾಗೂ ಖಾಜಾ ಬಂದೇ ನವಾಜರ ಇತಿಹಾಸವನ್ನೊಳಗೊಂಡು ಈ ವಿಭಾಗದಲ್ಲಿ ಪ್ರಥಮ ಗ್ರಂಥ ಕನ್ನಡ ಸಾಹಿತ್ಯದ ನೃಪತುಂಗನ ಕಾಲದ ಕವಿರಾಜ ಮಾರ್ಗ ಎಂಬ ಕೃತಿಯು ಕನ್ನಡ ಸಾಹಿತ್ಯದ ಮೊದಲ ಕೃತಿಯಾಗಿದೆ. ಇದು ಮೊಟ್ಟಮೊದಲು ಸೆಪ್ಟೆಂಬರ್ 3, 1977ರಲ್ಲಿ ಅಂದಿನ ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವರಾಗಿದ್ದ LK ಅಡ್ವಾಣಿ ಅವರು ಗುಲ್ಬರ್ಗಾದ ದೂರದರ್ಶನ ಕೇಂದ್ರವನ್ನ ಪ್ರಾರಂಭಿಸಿದ್ರು. ಅಂದಿನಿಂದ ಈ ಕ್ಷೇತ್ರವು ಅತ್ಯುತ್ತಮವಾಗಿ ಕೆಲಸವನ್ನ ನಿರ್ವಹಿಸಿಕೊಂಡು ಬಂದಿದೆ ಎಂದು ತಿಳಿಸಿದರು. ಸುಮಾರು 48 ವರ್ಷದಿಂದ ಕಲಬುರಗಿಯಲ್ಲಿ ದೂರದರ್ಶನ ಕೇಂದ್ರ, ಅದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ದೂರದರ್ಶನ ಕೇಂದ್ರ. 70ರಲ್ಲಿ ಆಗಿನ ಒಂದು ಸೆಂಟ್ರಲ್ ಮಿನಿಸ್ಟರ್ ಆದಂಥ LK ಅಡ್ವಾಣಿಯವರು ಈ ಒಂದು ದೂರದರ್ಶನ ಕೇಂದ್ರವನ್ನು ನಮಗೆ ಕೊಟ್ಟಿದ್ರು. ಈಗ ಸುಮಾರು 4 ವರ್ಷದಿಂದ ಈ ಒಂದು ದೂರದರ್ಶನ ಕೇಂದ್ರವನ್ನು ಮುಚ್ಚಂತ ಹುನ್ನಾರ ನಡೆದಿದೆ. ಅದರ ಸಲುವಾಗಿ ನಾವು 1 ತಿಂಗಳ ಹಿಂದೆನೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೂಡ ಕಳಿಸಿದ್ವಿ. ಇಲ್ಲಿ ಈ ಒಂದು ಕೇಂದ್ರ, ದೂರದರ್ಶನ ಕೇಂದ್ರ ಇಲ್ಲಿನ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗ, ಮೊದಲೇನು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ರು, ಹಿಂದುಳಿದ ಭಾಗ. ಈ ಹಿಂದುಳಿದ ಭಾಗದ ಒಂದು ಸಾಹಿತಿಗಳು, ಕಲಾವಿದರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತೆ ಈ ಒಂದು ದೂರದರ್ಶನ ಕೇಂದ್ರ ನಿರ್ಮಾಣ ಮಾಡಿದ್ರು. ಈಗ ಈ ಒಂದು ಕೇಂದ್ರದಲ್ಲಿ ಯಾವುದೇ ರೀತಿಯ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಯಾಕಂದ್ರೆ DD ಚಂದನ ಅಂತ ಏನು ಚಾನಲ್ ಆಗಿದ್ದ ಬಳಿಕ ಈ ಒಂದು ಕೇಂದ್ರವನ್ನು ಮುಚ್ಚುವಂತ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದಾಗಿದೆ. ಸುಮಾರು 109 ಹುದ್ದೆಗಳು ಇಲ್ಲಿದ್ದು, ಈ 109 ಹುದ್ದೆಗಳಲ್ಲಿ ಈಗ ಬರೀ 10 ಹುದ್ದೆಗಳು ಇದ್ದು, ಇಲ್ಲಿದ್ದಂತ ಉಪಕರಣಗಳು ಕೂಡ ಬೆಂಗಳೂರಿನ ಒಂದು DDಗೆ ಚಂದನಕ್ಕೆ ತಗೊಂಡು ವಾಪಸ್ ತಗೊಳ್ತಾ ಇದ್ದಾರೆ. ಇದು ಅಲ್ಲದೆ ಇಲ್ಲಿನ ಯಾವ ಖಾಲಿಯಾಗಿ ಹುದ್ದೆಗಳನ್ನು ಭರ್ತಿ ಮಾಡಲಾರ್ದೇನೆ ಇಲ್ಲಿಂದು ಯಾವುದೋ ಕಾರ್ಯಕ್ರಮಗಳು ನಡೆಸದೇನೆ ಒಂದು ಅನ್ಯಾಯ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಬರೀ ಇಂಡಸ್ಟ್ರಿ ಮಾತ್ರ ಅಲ್ಲ, ನಮ್ಮ ಭಾಗದ ಸಾಹಿತಿಗಳಿಗೆ, ಕಲಾವಿದರಿಗೆ, ವಿಜ್ಞಾನಿಗಳಿಗೆ ಮತ್ತು ಕೃಷಿಕರಿಗೆ ನಡೆಯುವಂತ ಕೆಲಸಗಳು ಏನು, ಯಾವ ರೀತಿ ಇಲ್ಲಿನ ಒಂದು ಕಾರ್ಯಕ್ರಮಗಳು ರೆಗ್ಯುಲರ್ ಆಗಿ ನಡಿಬೇಕು. ಕೆಲವು ಕಾರ್ಯಕ್ರಮಗಳು ಮುಚ್ಚುವಂತೆಲ್ಲ ಬಂದ್ ಮಾಡಂಗಿಲ್ಲ. ಕೃಷಿದಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಇವತ್ತಿನ ಸಾಹಿತಿ, ಕಲಾ, ಈ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ ನಡೆಯುವಂತ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಚಂದನ ಒಂದು ಸ್ಟುಡಿಯೋಗೆ ಹೋಗಿ ಇಲ್ಲಿಂದ ಪ್ರೋಗ್ರಾಮ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನಮ್ಮ ಈ ಕಲಾವಿದರು, ಬಡ ಕಲಾವಿದರು ಇರ್ತಾರ, ಇಲ್ಲಿಂದ ಹೋಗೋದು 700-800 ಕಿಲೋಮೀಟರ್ ವರೆಗೆ ತೊಂದರೆ ಆಗುವಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಆಕ್ಟಿವಿಟೀಸ್ ನಲ್ಲಿ ಇಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ನಾವು ಮನವಿ ಮಾಡಿಕೊಳ್ಳೋ ಕೇಂದ್ರ ಸರ್ಕಾರಕ್ಕೆ ಏನಂದ್ರೆ, ಈ ಒಂದು ಏನು ನಮ್ಮ ದೂರದರ್ಶನ ಕೇಂದ್ರವನ್ನು ಮುಚ್ಚುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರಿ, ಇದು ನಿಲ್ಲಿಸಬೇಕು. ನೀವು ಕೇಂದ್ರ ಸರ್ಕಾರ ಹೇಳ್ತೀರಿ ಪ್ರತಿ ವರ್ಷ ನಾವು ಇಷ್ಟು ಒಂದು ಎಂಪ್ಲಾಯ್ಮೆಂಟ್ಸ್ ಹುದ್ದೆಗಳನ್ನು ನಾವು ಉದ್ಯೋಗಗಳನ್ನು ನಿರ್ಮಿಸ್ತೀವಿ, ಕೊಡ್ತೀವಿ ಅಂತ. ಆದ್ರೆ ಹಿಂದುಳಿದ ಭಾಗ, ಈ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಏನು ಹುದ್ದೆಗಳು ಕೂಡ ದೂರ ಉಳಿತು. ನೀವು ಕೊಟ್ಟಂತ ಒಂದು ಏನು ನಮಗೆ ಈ ಬಹಳಷ್ಟು ಒಂದು ಇವತ್ತಿನ ದಿವಸ ಕಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರಿ. ನೀವು ಮಾತಿರ್ತಿದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಿದ್ದೀರಿ, ನೀವು
ಸುಮಾರು ನಾವು ಇಷ್ಟು ವರ್ಷಕ್ಕಿಷ್ಟು ಉದ್ಯೋಗ ಕೊಡ್ತಿದ್ರು. ಆದರೆ ನಮ್ಮಲ್ಲಿ ಇದ್ದಂಥ ಉದ್ಯೋಗ ಕೂಡ ಕಸ್ಕೊಂಡು ನಮ್ಮ ಈ ಭಾಗದ ಜನರಿಗೆ ಅನ್ಯಾಯ ಮಾಡ್ತಿದ್ರಿ. ಈ ಒಂದು ಕೆಟ್ಟ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬಾರ್ದು. ನಮ್ಮ ಈ ಭಾಗದ ಈ ದೂರದರ್ಶನ ಕೇಂದ್ರ ನಮ್ಮಲ್ಲೇ ಉಳಿಬೇಕು. ಇಲ್ಲಿ ಇದ್ದಂಥ 109 ಹುದ್ದೆಗಳು ಮತ್ತೆ ಭರ್ತಿ ಮಾಡ್ಕೋಬೇಕು. ಇಮಿಡಿಯೇಟ್ ಆಗಿ ಪ್ರೋಗ್ರಾಮ್ ಇಂಜಿನಿಯರ್ಸ್ ಅನ್ನು ಅಪಾಯಿಂಟ್ ಮಾಡಬೇಕು. ಇಲ್ಲಿ ಮತ್ತೆ ಪ್ರೋಗ್ರಾಮ್ಸ್ ರೆಕಾರ್ಡಿಂಗ್ ಆಗಬೇಕು. ಯಥಾಸ್ಥಿತಿಯಲ್ಲಿ ಮೊದಲೇನಾಗ್ತಿದ್ವು ಅದೇ ರೀತಿ ನಡಿಬೇಕು. ಹಿಂದೆ 3-4 ವರ್ಷ ಹಿಂದೆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಕಲಬುರಗಿಯ ಸಂಸದರಾದಂಥ ಮಾನ್ಯ ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ದೂರದರ್ಶನ ಮುಚ್ಚುವಂತ ಒಂದು ಸಂದರ್ಭದಲ್ಲಿ ಅವ್ರದೇ ಮುನ್ನಾಡಿದ ಅವರು ಕೂಡ ಎಚ್ಚರಿಕೆ ನೀಡಿದರು. ನಮ್ಮ ಭಾಗದ ಒಂದು ಈ ದೂರದರ್ಶನ ಕೇಂದ್ರಕ್ಕೆ ನೀವು ಯಾರು ಯಾವುದೇ ರೀತಿಯಿಂದ ನೀವು ಕೈ ಹಚ್ಚಬಾರ್ದು ಅಂತ ಹೇಳಿಕೆಯಿಂದ ಅವರು ಕೂಡ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು. ಸೊ ಅದೇ ರೀತಿ ಇವತ್ತಿನ ದಿವಸ ಕಲ್ಯಾಣಕರಣ ಚೇಂಬರ್ ಆಫ್ ಕಾಮರ್ಸ್ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಈ ಒಂದು ಭಾಗದ ಜನರಿಗೆ ಅನ್ಯಾಯ ಆಗೋದಕ್ಕೆ ಸಹಿಸಲಿಕ್ಕಾಗೋದಿಲ್ಲ. ನಾವು ಬರೀ ತಿಳಿದಂಗೆ ಕೈಗಾರಿಕೆ ಮತ್ತು ಬರೀ ನಾವು ಟ್ರೇಡರ್ಸ್ ಅಷ್ಟೇ ಅಲ್ಲ, ನಮ್ಮ ಭಾಗದ ಎಲ್ಲ ಧರ್ಮಸ್ಥಳಕ್ಕೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿರುವ ವಿಚಾರ ಬಗ್ಗೆ ತುಮಕೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ. ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷದವರು ನಾಟಕ ಮಾಡುವುದು, ಸುಳ್ಳು ಹೇಳುವಂತದ್ದು ಯಾವುದೇ ವಿಷಯ ಇಲ್ಲದೆ ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಅವರು ಮಾಡುತ್ತಿದ್ದಾರೆ. ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನ ಕೆರಳಿಸಿ ಸಮಾಜವನ್ನ ಒಡೆಯುವಂತಹ ಕೆಲಸಗಳು ಪ್ರತಿಪಕ್ಷಗಳು ಮಾಡುತ್ತಿರುವುದರಿಂದ ಇದು ಅಕ್ಷಮ್ಯ ಅಪರಾಧವಾಗಿದೆ. ಇದನ್ನು ನಾನು ಖಂಡಿಸುತ್ತೇನೆ ಎಂದರು. ನೋಡಿ, ಪ್ರತಿಪಕ್ಷದವರಿಗೆ ಬರೀ ನಾಟಕ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಯಾವುದೂ ವಿಷಯ ಇಲ್ಲದೆ ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡುವಂಥದ್ದು, ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಪ್ರತಿಪಕ್ಷದವರು ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ. ಅದನ್ನು ಖಂಡಿಸ್ತೇನೆ. ಮತ್ತು ಇವತ್ತು ಅವ್ರಿಗೆ ಏನಾದರೂ ಇದ್ದರೆ ಪ್ರತಿಪಕ್ಷದಲ್ಲಿದ್ದುಕೊಂಡು ಸರ್ಕಾರಕ್ಕೆ ಸಲಹೆ ಕೊಡಲಿ. ಅಭಿಮಾನ್ ಸ್ಟುಡಿಯೋ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅವ್ರಿಗೆ ಏನು ಭೂಮಿ ಹಂಚಿಕೆ ಆಗಿತ್ತು, ಅವರಿಗೆ ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಟ್ಟಿತ್ತು, ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಮಾಡಿ ವೈಯಕ್ತಿಕವಾಗಿ ಹಣ ಉಪಯೋಗ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅದು ಯಾವುದೇ ರೀತಿಯಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡಿಲ್ಲ. ಅದಕ್ಕಾಗಿ ಆ ಜಮೀನು ಕಂದಾಯ ಇಲಾಖೆಯವರು ವಾಪಸ್ ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ನಮಗೆ ಅರಣ್ಯ ಇಲಾಖೆಗೆ ವಾಪಸ್ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೇವೆ. ಕಾಳಗಿ ಪಟ್ಟಣದ ಕಾಳೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಿಘ್ನ ನಿವಾರಕ ವಿನಾಯಕರಿಗೆ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು. ಕಾಳೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಸತತ 5 ದಿನಗಳ ಕಾಲ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಇಂದು ಕೊನೆಯ ದಿನವಾಗಿರುವುದರಿಂದ ಭಕ್ತಿಯಿಂದ ಪೂಜೆ ಮಾಡಿ ವಿಸರ್ಜನೆ ಮಾಡಿದ್ರು. ಈ ವಿಸರ್ಜನೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಗಣೇಶನ ಹಾಡಿಗೆ ನೃತ್ಯ ಮಾಡಿ ಖುಷಿಯಿಂದ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ನದಿಯಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡಿದರು. ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ. ನೆಲೆಯಲ್ಲಿ
ಆ ನೀಲಕಂಠ ಕಾಳೇಶ್ವರನ ಹೆಸರನ್ನೇ ಇಟ್ಕೊಂಡು ಇವತ್ತು ಕಾಳೇಶ್ವರ ಪದವಿ ಕಾಲೇಜಿನಲ್ಲಿ ತಾವೆಲ್ಲರೂ ಅಧ್ಯಯನ ಮಾಡ್ತಾ ಇದ್ದೀರಿ. ಈ ಪದವಿ ಕಾಲೇಜಿನ ನಿಮಿತ್ತವಾಗಿ ಈ ಗಣೇಶ ಮಹೋತ್ಸವದ ಒಂದು ನಿಮಿತ್ತ ತಮ್ಮೆಲ್ಲರಿಗೂ ಕೂಡ ಇವತ್ತು ತಾವು ಕಲಿತಕ್ಕಂಥ ಈ ದೇವಾಲಯ ಇದು ವಿದ್ಯಾಮಂದಿರ. ಈ ವಿದ್ಯಾಮಂದಿರಕ್ಕೆ ಪ್ರತಿರೂಪವೇ ಗಜಾನನ. ಗಣೇಶನ ಪೂಜೆ ಆದ ನಂತರವೇ ಎಲ್ಲಾನು ನಡಿಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಪರಂಪರೆ. ಹೀಗಾಗಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ, ಪ್ರಖರವಾಗಿರ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಗಣೇಶನ ಪೂಜೆಯನ್ನ ನಡೀತದೆ. ಹೀಗಾಗಿ ಈ ಬಾರಿ ಬಂದಿರತಕ್ಕಂಥ ಗಣೇಶ ಸಕಲ ಸಿದ್ಧಿಯನ್ನ ತಮ್ಮೆಲ್ಲರಿಗೂ ಕರುಣಿಸಿ ತಮ್ಮ ಜ್ಞಾನದ ಮಟ್ಟವನ್ನ ಅದ್ಭುತ ಶಕ್ತಿಯಾಗಿ ಮಾರ್ಪಡಿಸಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಈ ಗಣೇಶ ಉತ್ಸವಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಈ ಸಂದರ್ಭದಲ್ಲಿ ಕಾಲೇಜಿನ ಸಂಸ್ಥಾಪಕರಾದ ಸಂಗಪ್ಪ ಅರಣಕಲ್, ಪ್ರಾಂಶುಪಾಲರಾದ ಅಂಬಾದ ಸಮದಾನೆ, ಕಾಸಿಂ ಅಲಿ ಗೋಟೂರ್, ಶಿವಕುಮಾರ್ ಗುತ್ತೇದಾರ್, ಸ್ವಪ್ನ ಮುಕರಂಬಿ, ಮೀರಾ, ಈರಮ್ಮ, ಭೀಮರಾಯಿ ಸೇರಿದಂತೆ ಅನೇಕ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಿಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಚಿಂಚೋಳಿ ತಾಲೂಕಿನ ಹಸಿರುಗುಂಡಗಿ ಗ್ರಾಮದಲ್ಲಿ 3ನೇ ವರ್ಷದ ಗಣೇಶ ಮಹೋತ್ಸವದ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮ ಜರುಗಿತು. ಜಹೀರಾಬಾದ್ ಮಲಯಗಿರಿ ಹಾಗೂ ದೇಗಲಮಡ್ಡಿ ಮತ್ತು ಬಸವ ಕಲ್ಯಾಣ ಆಶ್ರಮದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿ, ಹಸಿರುಗುಂಡಗಿ ಗ್ರಾಮದಲ್ಲಿ 3ನೇ ವರ್ಷದ ಗಣೇಶ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಶ್ರೀರಾಮಸೇನೆ ಗಣೇಶ ಯುವ ಮಂಡಳಿಯವರು ಆಯೋಜಿಸಿದ್ದಾರೆ. ಅದೇ ರೀತಿ ನಾವೆಲ್ಲರೂ ದೇವರಿಗೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿದ್ರೆ ದೇವರು ನಮಗೆ ಖಂಡಿತ ಒಳ್ಳೆಯದನ್ನ ಮಾಡುತ್ತಾನೆ ಎಂದು ತಿಳಿಸಿದರು. ಭವಾನಿ ಸಹಿತಂ ನಮಾಮಿ ಕರ್ಪೂರ ದೀಪಂ ದರ್ಶಯಾಮಿ. ಗಣೇಶ್ ಮಹಾರಾಜ್ ಕಿ ಜೈ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತ ಮಹಾರಾಜರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತ ಮಹಾರಾಜರಿಗೆ. ಕೆಳಗ್ ಭೂಮಿ ಮೇಲೆ ನಡೀತಾನೆ. ಇವನು ಬ್ರೈನ್ ಸಿಸ್ಟಮ್ಸ್ ಇಲ್ಲದ, ಗಿಡಗಳ ಬ್ರೈನ್ ಸಿಸ್ಟಮ್ಸ್ ಕೆಳಗದ ನರಗಳು. ಅದಕ್ಕೆ ನಾನು ನೀವು ಪಾಯಿಂಟ್ ಏನ್ ಹೇಳತ್ತೀನಿ ಅಂತಂದ್ರೆ ಅರ್ಥ ಮಾಡ್ಕೋರಿ. ಗಿಡಕ್ಕೆ ಹೆಂಗ ಮಳೆ ಬಿದ್ದುರಿ ಹೆಂಗ ಗಿಡ ಹಸುರಾಗ್ತದೋ, ನಾವು ಈ ಬಾಯಿ ಮುಖಾಂತರ ಸರಿಯಾಗಿ ಫುಡ್ ನಾವು ತಗೊಂಡೇವಂದ್ರ ನಮ್ಮ ಜ್ಞಾನ ಸಿಸ್ಟಮ್ ಬಿ ಕರೆಕ್ಟ್ ಆಗ್ತದ ಮತ್ತೆ ಇಟ್ಕೋಬೇಕು. ಅವಾಗ ನಿಮ್ಗೆ 2ನೇ ಪಾಯಿಂಟ್ ಏನಂದ್ರ, ಈ ತೊಗಲಿನ ಕೆಳಗ ಮಾಂಸ, ನಾಡಿ, ಆಮೇಲೆ ಎಲು, ಬೋನ್ ಸಿಸ್ಟಮ್, ಇವೆಲ್ಲ ಪಂಚಭೂತ ಶರೀರದಿಂದ ತಯಾರಾಗಿರ್ತಕ್ಕಂಥದ್ದು. ಒಂದು ಪೃಥ್ವಿ ಮೇಲೆ ಇದೊಂದು ಮನುಷ್ಯನ ಜನ್ಮದ. ಇದು ಮನುಷ್ಯನ ಜನ್ಮ ಹೆಂಗ ಬಂದದ ಅಂತಂದ್ರ ಎಲ್ಲಾ ಜನ್ಮಗಳನ್ನ ಎತ್ಕೊಂಡು ಲಾಸ್ಟ್ ಜನ್ಮ ಅಂದ್ರೆ ಮನುಷ್ಯನ ಜನ್ಮ. ಈ ಜನ್ಮದಾಗ ನಾವ್ ಏನಾರ ಲಪಡ ಮಾಡ್ದೇವಂದ್ರ ಮತ್ ಎಷ್ಟು ಜನ್ಮ ಬೇಕೋ ನಾವೆಲ್ಲ ಭೋಗಿಸ್ಲಕ್ಕ. ಅದಕ್ಕೆ ಈ ಜನ್ಮದಾಗ ನಾವ್ ಏನ್ ಬಂದಿವಲ್ಲ, ಇದೇನು ಗಣಪತಿ ಹಬ್ಬ ಆಗ್ಲಿ, ಬಸವಣ್ಣನ ಹಬ್ಬ ಆಗ್ಲಿ, ಅಂಬಾಬಾಯಿ ಹಬ್ಬ ಆಗ್ಲಿ, ನೀವೇನೇನು ಹಬ್ಬಗಳು ಮಾಡ್ಕೋತಿರಲ್ಲ, ಪವಿತ್ರತೆಯಲ್ಲಿ ಮಾಡ್ಕೋಬೇಕು. ಚಂದ ಸ್ನಾನ ಮಾಡ್ಕೊಂಡು, ಕುಂಕುಮ ಹಚ್ಕೊಂಡು, ಮುತ್ತೈದರ ಕೈ ತುಂಬ ಬಳಿ ಹಾಕೊಂಡು, ತಲೆ ಮೇಲೆ ಸೆರಗ್ ಹಾಕೊಂಡು, ದೇವ್ರ ಬಳಿ ಹಿಂಗ್ ಕರ್ಪೂರ ಆರತಿ ತಗೊಂಡು ಹಿಂಗ್ ಹೋದ್ರ ಪರಮಾತ್ಮ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗಕ್ಲೆ ಪೂಜೆ ಮಾಡ್ಕೋಬೇಕು. ಇದು ಭಾರತ ದೇಶದೊಳಗೆ ಒಂದು ದೊಡ್ಡ ಪೂಜಾ ಪದ್ಧತಿ ಅದ. ಇದು ನಮಗೆಲ್ಲ ಗೊತ್ತಾಗ್ಬೇಕು. ನಾವು ಸುಮ್ಮನೆ ನಿಮ್ಗೆ ಯಾವ ದೇವ್ರ ಮೇಲೆ ಇಂಟ್ರೆಸ್ಟ್ ಅದ ಭಕ್ತಿ ಮಾಡ್ರೆ ನಾವ್ ಹಾಡಲತ್ತಿಲ್ಲ. ಬಟ್ ಪ್ರತಿ ಒಂದು ದೇವಸ್ಥಾನದಾಗ ನಾವು ಕೈ ಮುಗಿದು ಹೋಗ್ಬೇಕು, ಚಪ್ಪಲಿ ದೂರ ಬಿಡ್ಬೇಕು, ಕೈಕಾಲ್ ಮುಖ ತೊಳ್ಕೋಬೇಕು. ದೇವ್ರ ಗುಡಿಯಾಗ ನಾವು ಹೆಜ್ಜೆ ಇಡ್ಲತ್ತೀವಿ ಅಂದ್ರೆ ಬಲಗಲ್ ಇಡಬೇಕು, ತಲೆ ಮೇಲೆ ಚಂದ ಸೆರಗ್ ಹಚ್ಕೋಬೇಕು. ಗುಡಿಯಾಗ ಹೋಗ್ಲತ್ರ ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರ, ಭಗವಂತ ನಿನ್ನ ತಳಕ್ ನಾ ಹೊಂಟಿನೋ ಯಪ್ಪ,
ನನ್ನ ಸಂಸಾರ, ನನ್ನ ಮಕ್ಕಳು ಮರುಗಳು, ನನ್ನ ಗಂಡ ಹೆಂಡತಿ ಈಗ ನಿನ್ನ ಕೈದಾಗ ಇಟ್ಟಿನೋ ಯಪ್ಪ, ಬೆಳಕ್ ಮಾಡೋವಿ ನೀನೆ, ಕತ್ತಲು ಮಾಡೋವಿ ನೀನೆ, ನಿನ್ನ ಕೈದಾಗಿ ನಾವು ಗೊಂಬಿದೇವೋ ಯಪ್ಪ ಅಂತ ಹೇಳಿ ಭಕ್ತಿಲಿಂದ ಯಾರು ಗುಡಿಗೆ ಹೋಗಿ ಭಗವಂತ ದರ್ಶನ ಮಾಡ್ಕೋತಿರೋ ಅವ್ರಿಗೆ ಕಾಪಾಡ್ತಕ್ಕಂಥವು ಭಗವಂತನ ಹೊರತು ಮತ್ತೊಬ್ರಿಲ್ಲ. ಭಗವಂತ ಡಾಕ್ಟರ್ ಕೈದಾಗ ಏನ್ ಬಿಲ್ ಅಂತೋ ಯಪ್ಪ, ಇವ ದೇವ್ರೇ ಏನಾರಾಗ್ಲಿ ನನ್ ಗೊತ್ತಾಯ್ತಿತ್ತು ಅಂತ ಹಣ್ಣಗಿಡೋ ಯಪ್ಪ, ನನ್ನ ಗಂಡಗ ಹರಕೆ ಮಾಡ್ಕೊಂಡು ಕರ್ಕೊಂಡು ಬಂದಿನ ಕಾಯಿ ಕರ್ಪು ಹೊಡಿತೀನೋ ಯಪ್ಪ, ನಿನ್ನ ನೌದಿ ಮಾಡ್ತೀನೋ ಯಪ್ಪ, ನನ್ನ ಗಂಡ ಕಂಟ್ಲೆ ತಿರುಗಿದಕ್ಲೆ ಊರಾಗ ಹೋಳಿ ತಿರುಗಿದಕ್ಲೆ ತಿರುಗ್ಲೋ ಯಪ್ಪ, ನಿನ್ನ ಗುಡಿಗೆ ಒಂದು ಹೋಳಿ ಬಿಡ್ತೀನೋ ಯಪ್ಪ, ನಾ ಪೂಜೆ ಮಾಡ್ತೀನೋ ತಂದಿ, ನನಗೆ ನೀ ಚಂದ ಇಡು ಅಂತ ಬೇಡ್ಕೋತಾರ ನೋಡ್ರಿ. ಇದು ಹೆಣ್ಮಕ್ಳು ಮುತ್ತೈದೆತನದ ಒಂದು ಸ್ವರ್ಗದ ಮಾತು. ಇದು ಭಗವಂತಗೆ ಹೋಗಿ ಮುಟ್ಟುತ್ತಂದ್ರ ಹಾಸ್ಪಿಟಲ್ ಪೇಷಂಟ್ ಹೊರಗೆ ಬಂದು ಕಣ ತೆರೆದು ಆಡ್ತಾನೆ ನೋಡ್ರಿ. ಇದು ಎಲ್ಲ ಭಗವಂತನಿಗೆ ಎಷ್ಟೆಲ್ಲ ಆಗ್ಯಾವ ಹೇಳ್ಬೇಕು ನೋಡ. ಈ ಕಾರ್ಯಕ್ರಮದಲ್ಲಿ ಹಸಿರುಗುಂಡಗಿ ಗ್ರಾಮದ ಮುಖಂಡರಾದ ರಾಜಶೇಖರ್ ನಿಪಾಣಿ, ರಾಹುಲ್ ವಿ ರಾಯರೆಡ್ಡಿ, ರಾಜು ನಿರ್ಣಿ, ವೀರೇಶ್ ಚಿಂಚೋಳಿಕರ್, ಅನಿಲ್ ಹೇಮರೆಡ್ಡಿ, ಆಕಾಶ್ ಹೀರಾಪುರ್, ಹನುಮಂತ್ ಹತ್ತಿ, ಮುರಳೀಧರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಭಾರಿ ಮಳೆಯಿಂದ ಮಳೆಗೆ ಬೆಳೆ ಹಾನಿ ಆಗಿದ್ದು ಇಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ವಿವಿಧೆಡೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಿಸಿದರು. ಕಾಳಗಿ ತಾಲೂಕಿನಲ್ಲಿ ಬೆಣ್ಣೆತೊರ ಜಲಾಶಯದಿಂದ ನೀರು ಹೊರಬಿಟ್ಟಿರುವುದು ಹಾಗೂ ನಿರಂತರ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿ ಉಂಟಾಗಿರುವುದರಿಂದ ಹೆಸೂರು, ಶೆಳ್ಳಗಿ, ಕಲ್ಹಿಪ್ಪರಗಿ, ಬಣಬಿ, ಚಿಂಚೋಳಿ ಹೆಚ್, ಸೂಗೂರುಕೆ ಹಾಗೂ ಕಾಳಗಿಯಲ್ಲಿ ವೀಕ್ಷಣೆ ಮಾಡಿದ ಶಾಸಕರು ನಂತರ ಮಾತನಾಡಿ, ಅತಿವೃಷ್ಟಿಯಿಂದ ಈ ವರ್ಷದ ಇಲ್ಲಿಯವರೆಗೆ ಸುಮಾರು 1800 ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಬೆಳೆ ಹಾನಿಯಾಗಿದೆ. ಇನ್ನು ಬೆಳೆ ಹಾನಿ ಸಮೀಕ್ಷೆ ನಡೆಯುತ್ತಿದ್ದು ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಎಲ್ಲಾ ಕಡೆಯಲ್ಲಿಯೂ 100% ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಅಧಿಕಾರಿಗಳು ತಾರತಮ್ಯ ಮಾಡದೆ ಕಂದಾಯ, ಕೃಷಿ, ವಿಮಾ ಕಂಪನಿ ಜಂಟಿ ಸರ್ವೆ ಮಾಡುವುದರ ಮೂಲಕ ನೈಜ ಮಾಹಿತಿ ನೀಡಬೇಕು ಎಂದರು. ಎಲ್ಲೇ ಒಂದು ಎಕ್ಸಾಂಪಲ್ ನೀವು ಎಂತ ಊರಾಗ ಹೇಳಿದ್ರೆ ಆ ಊರಾಗ ಫೋನ್ ಮಾಡಿ ಕೇಳ್ಕೊತೇವೆ, ಬಂದಿರೇನಪ್ಪ ನೀವು ಎಲ್ಲಿ ಸರ್ವೆ ಮಾಡಿ ಹೋಗಿದ್ರೆ ನಿಮ್ ಸನ್ಮಾನ ಮಾಡ್ತೀವಿ. ಕಂಪ್ಲೀಟ್ ಸರ್ವೆ ಆಗಿದೆ. ಕಲ್ಲಿಪ್ಪರ್ಗ ಮಾಡ್ಯಾರ ಈಗ ಹೋಗ್ತಾ ಇರ್ತೀವಿ, ನಾ ಮಾಡ್ಲತ್ತೀರಿ. ಅಂದ್ರೆ ಈಗ ಎಲ್ಲೆಲ್ಲಿ ಲಾಸಸ್ ಆಗಿದೆ ಸರ್, ರಿವರ್ ಬೆಲ್ಟ್ ಅವೆಲ್ಲ ಸರ್ವೆ ಮಾಡೀವಿ ಸರ್. ಎಲ್ಲ ಕಡೆ ಲಾಸ್ ಆಗ್ಯಾವ, ಮಳೆ ಕಂಟಿನ್ಯೂ ಇದೆಯಲ್ಲ ಸರ್, ಮಳೆ ಕಂಟಿನ್ಯೂ ಇದ್ದಿದ್ದಕ್ಕೆ ಇವೇನು ನಾರ್ಮಲ್ ಫೀಲ್ಡ್ಸ್ ಇದಾವಲ್ಲ ಸರ್, ರಿವರ್ ಬೆಲ್ಟ್ ಬಿಟ್ಟು ಅವು ಈಗ ಸರ್ವೆ ಮಾಡೋದು. ಇವು ಸ್ವಲ್ಪ ತಲಾಟಿ ಗಿಲಾಟಿ ಯಾರು ಬಂದು ನೋಡ್ತಾರೆ, ಸರ್ವೆ ಮಾಡೋ ತಲಾಟಿ ಬರ್ತಾರೆ, ಯಾರು ಬರ್ತಾರೆ ಅವರಿಗೆ ಸ್ವಲ್ಪ ತಹಸೀಲ್ದಾರ್ ಸಾಹೇಬ್ ನಿಮ್ಮ ಡಿಪಾರ್ಟ್ಮೆಂಟ್ ಏನೇನು ಮಾಡ್ತಾ ಇದ್ದಾರೆ. 180 ಈ ಸಂದರ್ಭದಲ್ಲಿ ಕಾಳಗಿಯ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ, ಚಿತ್ತಾಪುರ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕ ಸಂಜೀವ್ ಕುಮಾರ್, ಸಹಾಯಕ ಕೃಷಿ ಅಧಿಕಾರಿ ಸರೋಜಾ, ಕಾಡಾದ ಮಾಜಿ ಅಧ್ಯಕ್ಷ ಶರಣಪ್ಪ ತಳವಾರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಿಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯಗೆ ಬೇಗನೆ ಸಿಟ್ಟು ಬರುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಆಸ್ತಿ ನೋಂದಣಿ, ಬಾಂಡ್ ಸೇರಿದಂತೆ 2ನೇ ಬಾರಿ ಶುಲ್ಕ ಹೆಚ್ಚಳ ಮಾಡುತ್ತಿರುವುದು. ಇಲ್ಲಿಯವರೆಗೆ 48 ಬಾರಿ ಐಟಂಗಳ ಹೆಚ್ಚಳ ಮಾಡಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸಿ ಹೆಚ್ಚಳ ಮಾಡಿಲ್ಲ. ಇದು ಜಿಎಸ್ಟಿ ಇರುವುದರಿಂದ ಜನರು ಬಚಾವಾಗಿದ್ದಾರೆ. ಇನ್ನು 5 ಗ್ಯಾರಂಟಿಗಳಲ್ಲಿ ಕೇವಲ 3 ಕೊಡ್ತಾ ಇದ್ದಾರೆ. ವಿದ್ಯುತ್, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಅಡಿ ಬಸ್ ಅದು ಸರಿಯಾಗಿ ಓಡ್ತಾ ಇಲ್ಲ. ವಿದ್ಯುತ್ ಸಹ ಸರಿಯಾಗಿ ಕೊಡ್ತಾ ಇಲ್ಲ. ಅನ್ನಭಾಗ್ಯ ಸಹ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದು ಜೋಶಿ ಕಿಡಿಕಾರಿ. ದಿವಾಳಿ ಎದ್ದಿದೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಭಾಳ ಅವರಿಗೆ ಸಿಟ್ಟು ಬರ್ತದೆ, ಅವರು ವ್ಯಗ್ರರಾಗ್ತಾರೆ. ಇದು 2ನೇ ಸರ್ತಿ ಅವರು ಈ ರಿಜಿಸ್ಟ್ರೇಷನ್ನು ಇತ್ಯಾದಿ ಜಾಸ್ತಿ ಮಾಡಿದ್ದು. ಮೊದಲು ಬಾಂಡ್ ಜಾಸ್ತಿ ಮಾಡಿದರು, ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ.
ಯಾವ್ದು ಇಲ್ಲಿವರೆಗೆ 48 ಐಟಮ್ಗಳು, ಇದು ಲಿಸ್ಟು ನಾನು ಹಿಂದೆ ಕೊಟ್ಟಿನಿ, ಈಗ ಇಮಿಡಿಯೇಟ್ ನನ್ನ ಹತ್ತಿರ ಇಲ್ಲ. ಈ 48 ಲಿಸ್ಟ್ಗಳನ್ನು 48 ಬೇರೆ ಬೇರೆ ಐಟಮ್ಗಳನ್ನು ತನ್ನ ಕೈಯಲ್ಲಿರುವಂಥದ್ದು. ಸುದೈವದಿಂದ ಇವತ್ತು ಕಮರ್ಷಿಯಲ್ ಟ್ಯಾಕ್ಸು ಮೊದಲೇನಿತ್ತು, ಅರ್ಥಾತ್ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸು, ಇದು ಇವ್ರ ಹತ್ರ ಇಲ್ಲ, GST ಇದೆ ಅನ್ನುವ ಕಾರಣಕ್ಕೆ ಜನ ಇವತ್ತು ಕರ್ನಾಟಕದಲ್ಲಿ ಬಚಾವಾಗಿದ್ದಾರೆ, ಪಾರಾಗಿದ್ದಾರೆ. ಇಲ್ಲ ಅಂದರೆ ಅದಕ್ಕೆ ಇವರು ಸಿಕ್ಕಾಪಟ್ಟೆ ದುಡ್ಡು ಏರಿಸೋರು. ಮತ್ತು ಇವರು ಕೊಡುವಂಥದ್ದು, ಇವರು ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ 3 ಸಂಗತಿಗಳನ್ನು ಇರ್ರೆಗ್ಯುಲರ್ ಆಗಿ ಅವಾಗದರೊಮ್ಮೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು 5ರಲ್ಲಿ 3. ಒಂದು ಬಸ್ಸು ಅಡ್ಡಾಡ್ತಿರ್ತಾವೆ, ಯಾರು ದುಡ್ಡು ಕೇಳೋಕ್ಕಾಗಲ್ಲ, ಆದರೆ ಆ ಬಸ್ಸುಗಳು ಸರಿಯಾಗಿ ನಡೀತಾ ಇಲ್ಲ. ಅದು ಬಿಟ್ಟರೆ ಇವರು ಕೊಡ್ತಾ ಇರೋದು ವಿದ್ಯುತ್ತು 200 ಯೂನಿಟ್ ಫ್ರೀ ಅಂತ ಹೇಳಿದವರು 30-40 ಯೂನಿಟ್ ಇದ್ದಿತ್ತು, ಅದು ಭಾಳಷ್ಟು ಕಡೆ ಇವತ್ತು ಪವರ್ ಕಟ್ ಆಗ್ತಾಯಿದೆ. ಹೇಳಿದ್ದು 200, ಕೊಡ್ತಾ ಇರೋದು 50, 40, 60 ಯೂನಿಟ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ಗೃಹಲಕ್ಷ್ಮಿ 3-4 ತಿಂಗಳಿಗೊಮ್ಮೆ ಹಾಕ್ತಾರೆ. ಅನ್ನಭಾಗ್ಯದಂತೂ ಇವರು ಕೊಡ್ತಾ ಇಲ್ಲ. ರಿಪೀಟೆಡ್ಲಿ ತಾವು ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಸರ್ಕಾರ ಇದು. ಸರ್ಕಾರದ ನೇತೃತ್ವವನ್ನು ವಹಿಸಿದವ್ರಿಗೂ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕಂದರೆ 5 kg ಅಕ್ಕಿ ನಾವು ಕೊಡ್ತಾಯಿದ್ವಿ ಕೇಂದ್ರ ಸರ್ಕಾರದಿಂದ, ಅದನ್ನು ಅನ್ನಭಾಗ್ಯ ಅಂತ ಬರ್ಕೋತಾರೆ ನಾಚಿಗೇಡಿ ಜನಗಳು. ತಮ್ಮದು 5 kg ಕೊಡ್ತಾ ಇಲ್ಲ, 22 ರೂಪಾಯಿದಲ್ಲಿ ಕೊಡ್ತಾಯಿದ್ವಿ ನಾವು, 22 ರೂಪಾಯಿದಲ್ಲಿ ತೊಗೊಂಡೋಗ್ರಿ ಅಂತಂದ್ರೆ ತೊಗೊಂಡೋಗಾಗ್ತಾ ಇರಲಿಲ್ಲ. ಅಂದರೆ ದಿವಾಳಿ ಎದ್ದಿದೆ. ಅದಕ್ಕೆ ಈ ರೇಟು ಸಹಿತ ಈಗ ನೀವು ಮುದ್ರಾಂಕ ಶುಲ್ಕವನ್ನು, ರಿಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿರುವಂಥದ್ದು, ಇದು ಓವರಾಲ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗ್ತದೆ. ಇದು ಈಗ ಸಾಮಾನ್ಯರು ಅಪಾರ್ಟ್ಮೆಂಟ್ ತೊಗೊಳ್ಬೇಕಾದ್ರೆ, ಸಾಮಾನ್ಯರು ಸಣ್ಣದಾದಂಥ ಮನೆಗೆ ಒಂದು 20-30 ಅಂದರೆ ಕೇವಲ ಒಂದು 1200-1300 ಸ್ಕ್ವೇರ್ ಫೀಟದ್ದು 1000 ಸ್ಕ್ವೇರ್ ಫೀಟದ್ದು ಕಟ್ಟಬೇಕಂತಂದ್ರೂ ಸಹಿತ ಭಾರಿ ತೊಂದರೆ ಆಗ್ತದೆ. ಇದರ ಜೊತೆಗೆ ಭ್ರಷ್ಟಾಚಾರ ತಹಶೀಲ್ದಾರ್ ಕಚೇರಿಯಲ್ಲಿ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ, RTO ಆಫೀಸ್ನೊಳಗೆ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ತಲುಪೋದು ಏನು ವಿತೌಟ್ ಎನಿ. ಆಳಂದ ಪಟ್ಟಣದ ಶ್ರೀ ಶಕ್ತಿ ಭವಾನಿ ಮಂದಿರದಲ್ಲಿ ಆಳಂದ ತಾಲೂಕಿನ ಛಾಯಾಗ್ರಾಹಕರ ಸಂಘದ ವತಿಯಿಂದ 186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಮತ್ತು ಛಾಯಾಗ್ರಾಹಕರ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಆಳಂದ ಹಿರೇಮಠದ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು ಮತ್ತು ಮಾದನ ಹಿಪ್ರಿಗ ವಿರಕ್ತ ಮಠದ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಕೆಎಂಎಫ್ ಅಧ್ಯಕ್ಷರಾದ RK ಪಾಟೀಲ್, ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಸಿ ತೋಟದ ಮಾತನಾಡಿದರು. ತಾಲೂಕಿನಲ್ಲಿ ಒಂದು ಹೊಸದು ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಸಂಘಟನೆ ಎಲ್ಲ ಇದರಲ್ಲಿ ಸಂಘಟನೆ ಬೆಳೀಲಿ ಅನ್ನೋದು ಬಹಳ ಸಂತೋಷದ ವಿಷಯ. ಮತ್ತು ಎಲ್ಲಿ ಸಂಘಟನೆ ಇರ್ತದೋ ಅಲ್ಲಿ ಬಹಳ ಶಕ್ತಿ ಇರ್ತದೆ. ನಾವು ಮೊದಲ ಬಹಳ ಸಣ್ಣವರಿಂದ ಬರ್ತಿದ್ವಿ, ಕಲ್ಪನಾ ಫೋಟೋ ಸ್ಟುಡಿಯೋದಾಗ ನಾವು ಬರ್ತಿದ್ವಿ ಬಹಳ. ನಾವು 1-2 ದಿನ ನೆನಪದ. ಆಮೇಲೆ ಈಗ ಇಷ್ಟು ಬೆಳಕಿಟ್ಟದ ಎಲ್ಲ ಹಳ್ಳಿಗಳಿಗೆ ಒಂದು ಸಂತೋಷ ಅಂದ್ರೆ ಎಲ್ಲ ಇಬ್ಬರಿಗೆ ಒಂದೊಂದು ಊರಲ್ಲಿ 1-2 ಉದ್ಯೋಗ ಸೃಷ್ಟಿ. ಇದರಿಂದ ಎಲ್ಲೆಲ್ಲಿ ನಾವು ಕ್ಯಾಮ್ರಾಮ್ಯಾನ್ಗಳು ತಾವು ತೆಳಗೆ ನಿಂತು ನಾವೆಲ್ಲ ಮದುವೆ ಮಾಡ್ಕೊಳ್ಳೋರು, ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಇದ್ದವರೆಲ್ಲ ನಾವು ವೇದಿಕೆ ಮೇಲೆ ಇರ್ತೀವಿ. ನೀವು ನಿರಂತರವಾಗಿ 5-6 ತಾಸು 8 ತಾಸು ಕುಡಿಯುವ ನೀರಿಲ್ಲದೆ ಅಲ್ಲಿ ನಿಂತು ನಿಮ್ಮ ಕಾರ್ಯ ನಿರ್ವಹಿಸ್ತೀವಿ. ಎಷ್ಟು ಕಟ್ಟು ನಿಟ್ಟಿನಾಗ ನೀವು ಮಾಡ್ತೀರಿ ಅಂದ್ರೆ ಅದು ಯಾಕಂದ್ರೆ ನಾವು ಖುಷಿ ಪಡ್ಬೇಕು. ಮನೆಯವರೆಲ್ಲ ಕೂತ್ಕೊಂಡು ಮದುವೆ ಮತ್ತೆ ಕಾರ್ಯಕ್ರಮ ನೋಡಿದಾಗ ಎಷ್ಟು ಚೆನ್ನಾಗಿರೋ ನಮ್ಮ ಕಾರ್ಯಕ್ರಮದ ವಿಡಿಯೋ ಮತ್ತು ಫೋಟೋಗ್ರಾಫಿ ಅನ್ನೋದನ್ನ ನಾವು ನೋಡ್ತೀವಿ. ಮತ್ತೆ 2 ವೀಲರ್ ಮೇಲೆ ನೀವೆಲ್ಲರೂ ಯಾವುದೇ ಕಾರ್ಯಕ್ರಮ ಹಳ್ಳಿಯಲ್ಲಿ ಎಲ್ಲೇ ಇರಲಿ, ಮಳೆ ಇಲ್ಲ ಮತ್ತು ಬಿಸಿಲು ಅನ್ನದೆ ಚಳಿ ಅನ್ನದೆ ನೀವು ಏನಪ್ಪಾ ಅಂದ್ರೆ 2 ವೀಲರ್ ಮೇಲೆ ಹೋಗಿ ಆ ಮನೆ ಮಂದಿಗೆಲ್ಲ ಖುಷಿ ಪಡಿಸುವ ಕರ್ತವ್ಯ ನೀವು ಮಾಡ್ತೀರಿ. ನೀವು ರಿಜಿಸ್ಟರ್ ಮಾಡಿದ್ರಿ. ಈಗ ಅಧ್ಯಕ್ಷರು ಹೇಳಿದ್ರು, ಸಂತೋಷ್ ಲಾಡ್ ಅವರು ಲೇಬರ್ ಆಕ್ಟ್ ಅಲ್ಲಿ ನಿಮ್ಮನ್ನ ಅಲ್ಲಿ ಬಹಳ ತರದ ಸೌಲಭ್ಯಗಳಾದವು.
ಅದರ ಬಗ್ಗೆ ತಾವು ಲೇಬರ್ ಆಫೀಸರ್ ಹತ್ರ ಹೋಗಿ ಈ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡ್ರಿ. ನಾನು ಕೂಡ ಇದ್ರ ಬಗ್ಗೆ ನಾವು ಶಾಸಕರ ಗಮನಕ್ಕೆ ತಂದು, ಯಾಕಂದ್ರೆ ಅವರು ರಾಜ್ಯದ ಪ್ಲಾನಿಂಗ್ ಉಪಾಧ್ಯಕ್ಷರಾಗಿರೋದ್ರಿಂದ ಇವರು 2 ವೀಲರ್ ಮೇಲೆ ಹೋಗ್ತಾರ, ಮಳೆಗಾಲದಲ್ಲಿ ಹೋಗ್ತಾರ, ಮತ್ತು ಬೇಸಿಗೆಯಲ್ಲಿ ಹೋಗ್ತಾರ. ಅನ್ಎಕ್ಸ್ಪೆಕ್ಟೆಡ್ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಆ ಮನೆ ಇವ್ರ ಮೇಲೆ ಮೌಲಿಕತೆ ಇರ್ತದ, ಅದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ರ ಬಗ್ಗೆ ವಿಷಯ ಪ್ರಸ್ತಾವನೆ ಮಾಡ್ತೀನಿ. ಮತ್ತು ಇನ್ನೊಂದು, ತಮ್ಗೆಲ್ರು ರಿಜಿಸ್ಟರ್ ಅಂತೂ ಮಾಡಿದ್ರಿ, ನನ್ನೊಂದು ಸಲಹೆ ಅದ, ನೀವು ಎಲ್ರೂ ನಿರಂತರವಾಗಿ ನೀವೇನು ತಿಂಗಳಿಗೆ ಒಂದು 100 ರೂಪಾಯಿನೋ. ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಫೋಟೋಗ್ರಾಫರ್ಸ್ ಗಳಿಗೆ ಮತ್ತು ಪತ್ರಕರ್ತರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್, ಜೆಡಿಎಸ್ ಮುಖಂಡೆ ಮಹೇಶ್ವರಿ ವಾಲಿ, ಸಂತೋಷ್ ಹಾದಿಮನಿ, ತಾಲೂಕಾ ಸಂಘದ ಅಧ್ಯಕ್ಷ ಪ್ರಕಾಶ ಜಂಗಲೆ, ಶಿವಾನಂದ ದನ್ನಿ, ರವೀಂದ್ರ ಎಂ ಪಟ್ಟಣಶೆಟ್ಟಿ, ಬಸವರಾಜ್, ಮಹೇಶ್ ಡಿ, ಶ್ರೀಶೈಲ್ ಜಿ ಬೇಲೂರ್, ಗುಂಡೇರಾವ್ ಬಂಗರೆ, ಪ್ರವೀಣ ಪಿ, ಜೈನುದ್ದೀನ್ ಚೌಧರಿ, ಮಲ್ಲಿಕಾರ್ಜುನ ಜಾಧವ್, ದಿಲೀಪ್ ಸೇರಿದಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಛಾಯಾಗ್ರಾಹಕರು, ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ರು, ಆದ್ರೆ ಅವರ ಹಿಂದೆ ಎಂಎಲ್ಎಗಳು ಇಲ್ಲ ಅಂತ ಅವರನ್ನ ಪಕ್ಷಕ್ಕೆ ಕರ್ಕೊಂಡಿಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಕೆಶಿ ಬಳಿ ಕೇವಲ 10 ರಿಂದ 12 ಜನ ಮಾತ್ರ ಇದ್ದಾರೆ ಅಂತ ನಮ್ಮ ಡೆಲ್ಲಿ ನಾಯಕರಿಗೆ ಗೊತ್ತಾಗಿದೆ, ಅವರು ತೆಗೆದುಕೊಂಡಿಲ್ಲ. ಡಿಕೆಶಿ RSS ಹಾಡು ಹೇಳುವ ಬದಲು ಅವರು ಇಟಲಿ ಮಾತೆ ಬಗ್ಗೆ ಹೇಳಿದ್ರೆ ಅವರು ಸಿಎಂ ಆಗ್ತಾ ಇದ್ರು. ಇನ್ನು ಬಿಜೆಪಿಗೆ ಮತ್ತೆ ವಾಪಸ್ ಬರುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, 2028ಕ್ಕೆ ನಮ್ಮದೇ ಸರ್ಕಾರ, 2028ರವರೆಗೆ ಕಾದು ನೋಡ್ರಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. RSS ಇದು ಹೇಳ್ತಾರೆ, ಅದಾದ್ಮೇಲೆ ಹೊರಗಡೆ ಬಂದಾಗ ಕ್ಷಮೆ ಕೇಳ್ತೀನಿ ಅಂತ. ಡಿ.ಕೆ. ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿ ಕಾ ಪುತ್ರಿ ಅಂತ ಹೇಳಿ ಮಾತಾಡಿದ್ರು. ಪಟ್ಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡ್ಬಿಟ್ಟು, ಇದು ಯಾರನ್ನ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ. ಭಾರತ ಮಾತೆಗೆ ನಮಸ್ತೆ ಅಂದರೆ ಅವ್ರಿಗೆ ಬ್ಯಾನ್ ಹಾಕ್ತಾರೆ. ಇಟ್ಲಿ ಮಾತೆಗೆ ಒಂದು ಇಟ್ಲಿದೇ ಒಂದು ಕತ್ತಿ ಅದನ್ನು ಹಾಡ ಕಟ್ಟಬೇಕು, ಕಡೆಗೆ ಇಂಗ್ಲೀಷ್ನಾಗರೆ ಕಟ್ಟಬೇಕು. ಇಂಗ್ಲೀಷ್ನಾಗರೆ ಒಂದು ಸೋನಿಯಾ ಮಾತೆಗೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿ.ಕೆ. ಶಿವಕುಮಾರ್ ಆಗ್ತದೆ. ಇದು ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ.ಕೆ. ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ, ಒಂದು ಕಾಲ ಈ ಕಡೆ ಇಟ್ಟಾರ ಅವರು, ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ.ಕೆ. ಶಿವಕುಮಾರ್. ಅವ್ರ ಹಿಂದೆ MLA ಎಲ್ಲ ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ, ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ.ಕೆ. ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60 ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲೆ ಹಾಡ್ತೀವಿ ಅಂತೇಳಿ ಹಾಡ್ಯಾರ. ಹೊಂದಾಣಿಕೆ ಮಾಡ್ಕೊಳಕ್ಕೆ BJP ಜೋಡ. ಈಗ ಹಿಂದಗಡೆ ನಮ್ಮ ರಿಪೋರ್ಟ್ ಐತೆ ಏನಂದ್ರೆ, ಡಿ.ಕೆ. ಶಿವಕುಮಾರಿಂದ 12 ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರ ಹೋಯ್ತು ರಿಪೋರ್ಟ್. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡದವ್ರು ಕೇಳಿದ್ರು, पाटिल जी आपको कितना डी.के. शिवकुमार के साथ है? ये तो ना है 10-12 है, वो भी बीजेपी के साथ आए तो एक भी नहीं आएगा था. अंदर बीजेपी वर्ती जोड़ा बन रहा आपका सही ये है, करेक्ट है आपका. वैसे ही पहला हम कोशिश किया थे डी.के. शिवकुमार के साथ. विजयेंद्र ने बोले थे, विजयेंद्र जी डिप्यूटी सीएम डी.के. शिवकुमार जी कर्नाटक को बेच देते थे, मारे बिಡ್ತಿದ್ರು. ಇಬ್ಬರು ಕೂಡಿ ಬಿಟ್ಟರೆ ಮಾರೇ ಬಿಡ್ತಾರೋ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಆಗೋದಕ್ಕೆ ನಮ್ಮ ವಿರೋಧ ಯಾಕಪ್ಪ ಅಂದ್ರೆ, ಸಿದ್ದರಾಮಯ್ಯ ಏನು ಸಾಬರ್ಪುರಾಗಿ ಮಾಡ್ತಾನೆ, ಒಂದು 2 ವರ್ಷ ಮಾಡಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಆಗಬಾರ್ದು. ಇಂಥ ಭ್ರಷ್ಟ, ಒಬ್ಬ ಭ್ರಷ್ಟ, BJP ಒಬ್ಬ ಭ್ರಷ್ಟ, ಇಬ್ಬರು ಕುಡಿದ್ರು ಕರ್ನಾಟಕ. ಅಲ್ಲಿಂದ ನೀವು SIT ಇದು ಮಾಡ್ತಾ ಇದ್ದಾರೆ ಸರ್ ಈಗ ಕರ್ನಾಟಕ ವಿಜಯೇಂದ್ರ BJP ಯಾವಾಗ ಏನು ನಿಮ್ಮದು BJP ಸೇರ್ಪಡೆ ಯಾವಾಗ? 2028ಕ್ಕೆ ರಾಜ್ಯದಲ್ಲಿ ನಾನೇ ಇರ್ತೇನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೆಂಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702
205555.